ತಾಯಿ ದುರ್ಗಾ ಮಾತೆ, ಈಗಲೂ ನನ್ನನ್ನು ಎಷ್ಟು ದಿನ ಅಂತ ಕಟುಕರ ಕಾವಲಿನಲ್ಲಿ ಇಡ್ತೀಯ ತಾಯಿ? ಹೆತ್ತವರನ್ನು ಕಳೆದುಕೊಂಡು ದಿನನಿತ್ಯ ಅವರ ನೆನಪಿನಲ್ಲಿ ಕೊರಗಿ ಕೊರಗಿ ನಾನು ಹತ್ತು ಕರೆಯುವಂತಾಗಿದೆ. ಅಷ್ಟೇ ಅಲ್ಲದೆ ನನ್ನ ಹೆತ್ತಪ್ಪನನ್ನು ನನ್ನ ಅಣ್ಣನೇ ಕರುಣೆ ಇಲ್ಲದೆ ಕೊಲೆ ಮಾಡಿಬಿಟ್ಟಿದ್ದಾನೆ. ಇನ್ನು ಎಷ್ಟು ದಿನ ಆ ಕಟುಕ ಅಣ್ಣನ ಜೊತೆ ಇರಬೇಕು? ಅಂತ ಕಟುಕ ಅಣ್ಣನ ಜೊತೆ ಇದ್ದು ದಿನ ಕೊರಗಿ ಕೊರಗಿ ಸಾಯೋದಕ್ಕಿಂತ ನನ್ನ ತಂದೆ ತಾಯಿ ಜೊತೆನೆ ನನ್ನನ್ನು ಸೇರಿಸಿ ಬಿಡಮ್ಮ. ನನ್ನ ತಂದೆಯ ಜೊತೆಯಲ್ಲಿ ನಾನು ಇದ್ದು ಬಿಡ್ತೀನಿ. ನಾನು ಬಿಟ್ಟರಲ್ಲವೇ ನಿನ್ನ ತಂದೆ ತಾಯಿ ಜೊತೆ ಇವಳನ್ನು ಕಳಿಸುದು. ಪ್ರತಾಪ್, ನೀನಾ? ಹೌದು ದೀಪಾ, ನಾನೇ ನಿನ್ನ ಲವ್ವರ್ ರಾಜ ಪ್ರತಾಪ್. ಬಾಯಿ ಮುಚ್ಚೋ ಮುಟ್ಟಾಳ, ನೀನ್ ಯಾಕೋ ಇಲ್ಲಿಗೆ ಬಂದೆ? ಬಹುದಿನಗಳಿಂದ ಕಂಡು ಕನಸು ನೆನಸು ಮಾಡಿಕೊಳ್ಳಕ್ಕೆ ಬಂದಿರುವೆ. ಬಿಸಿ ರಕ್ತದ ಒತ್ತಡದಿಂದ ನನ್ನ ಕಾಮ ಪಿತ್ತು ನೆತ್ತಿಗೇರಿ ಅಪ್ಸರತ್ತ ನಿನ್ನನ್ನು ಒಪ್ಪಿಕೊಂಡು ಮುದ್ದು ಕೊಡುವುದರಲ್ಲಿ ನಿನಗೇನಾದರ ಆದಿತ್ಯೆಂದು ತಿಳಿದು ನಿನ್ನ ಕೌಲಿಗಾಗಿ ಬಂದೆ. ಮೌನಗೆಟ್ಟವನೇ, ನನ್ನ ಕಾವಲಿಗಾಗಿ ಸದಾ ನನ್ನ ತಾಯಿ ದುರ್ಗಾ ಮಾತೆ ಇದ್ದಾಳೆ ಕಣೋ. ನನ್ನನ್ನು ಕಾವಲಾಗಿ ಕಾಯೋದಕ್ಕೆ ನೀನ್ಯಾರೋ? ಹಾರಿ ಬಂದು ನಿನ್ನ ಮುದ್ದಾದ ಗಲ್ಲಕ ಮುದ್ದು ಕೊಟ್ಟು ಸುಕುಲಮಲವಾದ ನಿನ್ನ ದೇಹ ಸುಖ ಪಡಿಬೇಕೆಂದು ಬಂದಿರುವ ಅಮೋಘವಾದ ವಸ್ತು ಪ್ರತಾಪನಾದ. ಯಾರಿಗೆ ಮುದ್ದು ಕೊಡ್ತೀಯೋ? ಯಾರಿಂದ ದೇಹ ಸುಖ ಪಡಿಬೇಕು ಅಂತ ಬಂದಿದೀಯಾ? ನಿನ್ನ ದೇಹ ಸುಖ ದೀಪ ನಿನ್ನನ್ನು ನನ್ನ ಮನಸ್ಸಿನೊಳಗೆ ತುಂಬಿಕೊಂಡು ಚೆನ್ನಾಗಿದ್ದೆ. ನಿನ್ನ ಉದ್ದ ಸೀಗಿನ ಬಿಚ್ಚಿ ಆಗಿ ನನ್ನ ಹಲ್ಲಚ್ಚಿನಿಂದ ನಿನ್ನ ಕೆನ್ನಿ ಕಚ್ಚಿ ಪ್ರೀತಿಸಬೇಕೆನ್ನು ಹುಚ್ಚು ದಿನ ದಿನಕ್ಕೂ ಹೆಚ್ಚಾಗುತ್ತದೆ. ನಿನಗೋಸ್ಕರ ನನ್ನನಿಗೆ ಸಹಾಯ ಮಾಡುತ್ತಿರು. ಎಷ್ಟು ದಿನ ಟೈಮ್ ಸಿಕ್ಕಿರ್ಕಿಲ್ಲ, ಇಂದು ಕಾಲ ಕೂಡಿ ಬಂದಿದೆ. ಬಂದು ನನ್ನನ್ನು ಬಿಗದ ಪಾಪಿ, ನಾಚಿಗಿಲ್ಲದ ನಾಯಿ. ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವೇನೋ? ನೀನೊಬ್ಬ ಉಂಡ ಮನೆಗೆ ದ್ರೋಹ ಬಗೆಯುವ ಬದ್ಮಾಸ್ ಮಗ ಕಣೋ ನೀನು. ಬಾಯಿ ಮುಚ್ಚೆ ಹುಚ್ಚು ಹೇಳಿ. ನಾನೆಷ್ಟು ವಿನಯದಿಂದ ಕೇಳಿದರೆ ನೀವು ಒಪ್ಪುವಂತಿಲ್ಲ. ನಿನ್ನನ್ನು ಹೊತ್ತು ಹೋದಾಗೆ ಒಪ್ಪುವೆ. ನೋಡಿ ಪ್ರತಾಪ್, ನೀನು ನನ್ನ ಅಣ್ಣನ ಸರಿ ಅಂತ ನಾನು ತಿಳಿದುಕೊಂಡಿದ್ದೇನೆ. ದಯವಿಟ್ಟು ಈ ರೀತಿ ಮಾತಾಡಬೇಡಿ. ನೋಡಿ, ನನಗೆ ಈ ವಿಷಯ ಏನಾದ್ರೂ ಗೊತ್ತಾಗಿದ್ಯಾದ್ರೆ ನೀ ನಿಂತಿದ್ಯಲ್ಲ, ಈ ನಿನ್ನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ನೀಡುವ ಒಂದೊಂದು ಹೆಜ್ಜೆಗೆ ನಿನ್ನ ದೇಹವನ್ನು ಹಾಕ್ತಾನೆ ನನ್ನ. ಎಚ್ಚರದಿಂದಿರು. ಹೆಜ್ಜಲೆ ಹೆಣ್ಣೆ, ನಿನ್ನನಿಗೆ ಇದ್ದ ಕಲಿಸ್ತಾನು ನಾನು.
ಅಕಸ್ಮಾತ್ ನಿನ್ನ ಏನಾದರೂ ನನ್ನ ತಂಟೆಗೆ ಬಂದ್ರೆ ನಿನ್ನಣ್ಣನ ತಲೆ ತೆಗೆದು ಈ ತೆಂಗಿನ ಮರದಲ್ಲಿರುವ ತೆಂಗಿನಕಾಯಿ ಜೊತೆ ತೂಗಿಟ್ಟು ಬಿಡುತ್ತೇನೆ. ಆ ವಿಷಯ ಆಗಿರಲಿ. ಈಗ ನೀನಾಗಿ ನೀನೇ ಪ್ರೀತಿಸ್ತು ಅಥವಾ ನಾನಾಗ್ಲೇ ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಸುಮ್ನೆ ನನ್ನನ್ನು ಬಿಟ್ಬಿಡು. ಇಲ್ದೆ ಹೋದ್ರೆ ನೋಡು, ಸುಮ್ನೆ ಹೇಳ್ತಾ ಇದ್ದೀನಿ, ನೀನ್ ಇದೇ ರೀತಿ ಮಾಡ್ಬೇಕು ಅನ್ಸಿದ್ರೆ, ನಿನ್ನ ಕಾಮದ ಪಿತ್ತ ನೆತ್ತಿಗೇರಿದ್ರೆ, ನಿನಗೆ ಅಷ್ಟೊಂದು ಕಾಮದ ಪಿತ್ತ ಎತ್ತಿಗೇರಿ ನಿಂತಿದ್ದೆ ಆದ್ರೆ ಯಾರಾದ್ರೂ ರೋಡಿನಲ್ಲಿ ಎಷ್ಟೊಂದು ಜನ ಸೂಳಿಯರು ಸಿಗುತ್ತಾರೆ, ಅವ್ರ ಹತ್ರ ಹೋಗಿ ನಿನ್ನ ಕಾಮ ಪಿತ್ತ ನೆತ್ತಿಗೇರಿದನ್ನು ಇಳಿಸ್ಕೋ. ಅದನ್ನ ಬಿಟ್ಟು ನನ್ನ ಹತ್ರ ಬರಬೇಡ. ಸೂಳಿ ಅಂತ ನಿನ್ನ ಯಾರ ಕರೆದರು? ನೀನು ಕರಿತ ನಿನ್ನಂತ ಗರಿತ ರಸವಸ ಒಂದೋ ಎರಡು ಮದುವೆಗೆ ಮುಚ್ಚಿ 16 ಜನರಿಗೆ ಸೆರಗ ಹಾಸಿ ಹತ್ತು ಕರೆದು ಮತ್ತೊಬ್ಬನು ಲಗ್ನ ಆದ. ನಿನ್ನಂತ ಗರಿತರ ಎತ್ತಲ ಈ ಸಮಾಜದಲ್ಲಿ ಗಂಡಗ ಸತಿ ಸಾವಿತ್ರಿ ಅಂತ ನಡೆಸಿ ಗಂಡ ನಿದ್ರಿ ಮಾಡುವಾಗ ಚಪ್ಪಲ ಮಾಡದ ಕಪ್ಪನ ಎತ್ತ ಹೋಗಿ ಕಾಮದ ತೀರಿಸಿಕೊಂಡು ಬರುವ ಕಾಮಿನರಟ್ಟಲ ಈ ರಾಜದಲ್ಲಿ ದೇವಸ್ಥಾನಕ್ಕೆ ಅಂತ ನೆಪ ಹೇಳಿ ನಿಂದನ ಮನೆಗೆ ಹೋಗಿ ಮಜಾ ಮಾಡಿ ಬರೋ ಹೆಣ್ಣುಗಳು ಇರ್ತಿಲ್ಲ ಈ ಪ್ರಪಂಚದಲ್ಲಿ. ಕಲಿಯಕಂತ ಕಾಲೇಜಿಗೆ ಹೋಗಿ ಕಂಡವನ ಹೊಂದಿಗೆ ಕೆನ್ನಿ ಕೆಚ್ಚಿಸಿಕೊಂಡು ಬರು ಕಾಮಿನಿಯರೆಷ್ಟಿಲ್ಲ ಈ ಜಗತ್ತಿನಲ್ಲಿ. ನೀನು ಹೇಳಿದಾಗೆ ಎಲ್ಲ ಹೆಣ್ಮಕ್ಳು ಆ ರೀತಿನೇ ಇರೋದಿಲ್ಲ ಕಣೋ. ಪ್ರೀತಿ ಪ್ರೇಮಕ್ಕೆ ಮನೆಯುವ ಹೆಣ್ಣು ನಾನಲ್ಲ. ಈ ನಿನ್ನ ಮನಸ್ಸು ಯಾರಿಗೆ ಬೇಕು? ನನಗೆ ಬೇಕು ನಿನ್ನ ಧೈರ್ಯ ಸುಖ. ಒಳ್ಳೆ ಮಾತಿನಿಂದ ಒಪ್ಪಿ ಕೊಟ್ಟರೆ ನಿನ್ನ ಉಣ್ಣುವ ಬಟ್ಟಿ ಹರಿಯೋದಿಲ್ಲ, ನಿನ್ನ ಮೈ ಗಾಯ ಆಗುವುದಿಲ್ಲ. ಹ್ಯಾಂಗ ಮಾಡ್ತೀಯಾ? ನೋಡಿ ಪ್ರತಾಪ್, ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನೀವ್ ಹೇಳ್ದಾಗೆ ನಾನು ಕೇಳ್ತೀನಿ, ಆದ್ರೆ ನೀವು ಮಾತ್ರ ಕಾಮುಕರಾಗಬೇಡಿ. ಬ್ಯಾರೆ ಏನ್ ಹೇಳಿದ್ರು ಕೇಳ್ತೀಯಾ? ಕೇಳ್ತೀನಿ. ಅದು ಏನ್ ಮಾಡ್ಬೇಕು ಅಂತ ಅನ್ಕೊಂಡ ಬೇರೆ ವಂಡ್ರಿಪುಲ್. ಹಾಗಿದ್ರೆ ಮೌನವಾಗಿದ್ದ ನನ್ನ ಮನವನ್ನು ನನ್ನೊಂದಿಗೆ ಹಾಡಿ ಕುಣಿಯಬೇಕು. ಏನತ್ತೀಯ? ಏನು? ನಾನು ನಿನ್ ಜೊತೆ ಹಾಡಿ ಕುಣಿಬೇಕಾ? ಯಾಕೆ ನಾಚಿಕಿನ? ಹಾಗಿದ್ರೆ ಬಿಡು, ನಾನು ನನ್ನ ಕೆಲಸ ಮಾಡುತ್ತೇನೆ. ಬೇಡ ಬೇಡ ನೋಡಿ, ನೀವ್ ಹೇಳ್ದಾಗೆ ಹಾಡಿ ಕುಣಿತೀನಿ. ಹಾಡಿ ಕುಣಿದ ನಂತರ ನನ್ನ ಬಿಡ್ತೀರಾ ತಾನೇ? ಧಾರಾಳವಾಗಿ ಬಿಡುತ್ತೇನೆ. ಸ್ಟಾರ್ಟ್. 1 2 3 4
ಏನು ನಿನ್ನ ಕಂಠ, ಏನು ನಿನ್ನ ಕುಣಿತ, ಈ ನಿನ್ನ ಹಾಡ ಕುಣಿತಕ್ಕೆ ಬಿದ್ದು ಕಗ್ಗಲ್ಲು ಎದ್ದು ಬಂದು ಮುದ್ದು ಕೊಡುತ್ತದೆ. ನೋಡಿ, ನೀವು ಹೇಳಿದಂತೆ ಹಾಡಿದ್ದು ಆಯ್ತು, ಕುಣಿದಿದ್ದು ಆಯ್ತು. ಹಾಡೆಂದ್ರೆ ಹಾಡ್ದೆ, ಕುಣಿ ಅಂದ್ರೆ ಕುಣಿದೆ. ಈಗಲಾದ್ರೂ ನನ್ನನ್ನು ಬಿಡ್ತೀರಾ? ಬಿಡುತ್ತೀನಿ. ತುತ್ತು ತುದಿಗೇರಿದ ನನ್ನ ಕಾಮನ ಪಿತ್ತವನ್ನು ತೃಪ್ತಿ ಮಾಡಿದ ಸಲವೇ ಬಿಟ್ಟು ಬಿಡುವೆ. ಬಾ, ನನ್ನ ಪಾವ ಬಂಧನಲ್ಲಿ ಒಂದೇ ಒಂದ ಬಾರೆ ನನ್ನೊಂದಿಗೆ ಹಾಡಿ ಕುಡಿಯೇ ಬಾ. ಪಾಪಿ, ಏ ಮಾನಿಗೆಟ್ಟವನೇ, ನಿನಗೆ ಒಳ್ಳೆ ಮಾತಿನಿಂದ ಹೇಳಿದ್ರೆ ಅರ್ಥ ಆಗೋದಿಲ್ಲ ಕಣೋ. ನನ್ನ ಕಾಲಲ್ಲಿರುವ ಮೆಟ್ಟಿನಿಂದ ಮಾತಾಡಿಸಿದ್ರೆ ನಿನಗೆ ಅರ್ಥವಾಗುತ್ತೆ. ಏನಾದಲೇ ಸುತ್ತು ಹಳ್ಳಿ ಸರದಾರ ಶ್ರೀಮಂತರೆ ನನ್ನ ಕಾಲಡಿಯಲ್ಲಿ ಬಿದ್ದು ಬಳಲುತ್ತಿರುವಾಗ ನೀನ್ಯಾವ ಲೆಕ್ಕಲೇ? ನಿನ್ನಂತ ಸಾವಿರಾರು ಸುಂದರಿಯರು ನನ್ನೊಂದಿಗೆ ಸರಸಾಡಬೇಕೆಂದು ಆಸೆ ಪಟ್ಟು ಬೋರ್ಗೋರ್ತಿದ್ದಾರೆ. ಅಂತವರನ್ನೆಲ್ಲ ತಿರಸ್ಕರಿಸಿ ಅದು ಯಾಕೋ ಏನೋ ನಿನ್ನನ್ನು ಆಸೆ ಪಟ್ಟೆ. ನಿನಗೋಸ್ಕರ ನಯ ಈ ನೆಲದಿಂದ ಕೇಳಿದೆ, ಮೆಟ್ಟಿಲೆಂದು ಮಾತನಾಡಿ ಗಟ್ಟಿಯಾಗಿ ಅದಿ ತಟ್ಟಿ ಹೇಳಲೇ ಬಂಡವಾಳಿ. ಇಂದು ನಿನ್ನ ಮುಟ್ಟಲದೆ ಸುಟ್ಟು ಹಾಕ್ತೇನೆ. ಬರೇ ನಿನ್ನ ಶೀಲ ಮಾತ್ರ ಸುಡುತ್ತೇನೆ. ಬಾರಲೇ ಬಂಡವಾಳಿ. ಯಾವಲೇ ಕೆಟ್ಟ ಸೋಳೆ ಮಗನ ನನ್ನ ಮುಟ್ಟಿದ್ದು? ದಾದಾಗಿರಿ ಮಾಡ್ಬೇಕಾದ್ರೆ ದಮ್ ಬೇಕು, ಗುಂಡಗಿರಿ ಮಾಡ್ಬೇಕಾದ್ರೆ ಗುಂಡ್ಗೆ ಬೇಕು, ಗುಂಡ್ಗೆ. ಈ ಕುಮಾರನ್ ಜೊತೆ ಇರಬೇಕಾದ್ರೆ ನಿಯತ್ತಾಗಿ ಮಾತಾಡಬೇಕು, ನಿಯತ್ತಾಗಿ ಬಾಯಿ ಹಿಡಿತದಲ್ಲಿ ಮಾತನಾಡು. ಇರದಿದ್ದರೆ ಬಾಯಲ್ಲಿನ ಹಲ್ಲು ಕಿತ್ತು ಕೈಯಲ್ಲಿ ಕೊಟ್ಟು ಕಳಿಸಬೇಕಾಗುತ್ತದೆ. ಹೇರೆ ಬಚ್ಚೆ, ನೀನು ಹೇಳಿದು ಹಳೆಯಿದ್ರೆ ಹಾಗೆಲ್ಲ ನನಗೆ ಬದುಕುವ ಆಸೆ ನಿನಗಿದ್ರೆ ನನ್ನ ವಿಷಯದಲ್ಲಿ ತಲೆ ಹಾಕಬೇಡ. ಸುಮ್ಮನೆ ಹೊರಟ ಹೋಗೋ. ಆದಿರಲಿ, ನೀ ಅವರ ಮನೆ ಇಲ್ಲಿಗೆ ಬಂದೆ. ಮೋಸ, ವಂಚನೆ, ಅನ್ಯಾಯ, ಅತ್ಯಾಚಾರ ಮಾಡುವ ನಿಮ್ಮಂತ ದುಷ್ಟ ಮೃಗಗಳು ಕೊಲೆ ಸುಲಿಗೆಗಳನ್ನು ಮಾಡಿ ಒಳ್ಳೆಯವರೆಂಬ ಮುಸುಕು ಹಾಕಿಕೊಂಡು ಕೆಟ್ಟ ಕೆಲಸವನ್ನು ಮುಚ್ಚಿಟ್ಟುಕೊಂಡು ಕಂಡ ಹೆಣ್ಣಿಗೆ ಕಣ್ಣಾಗುವ ನಿಮ್ಮಂತ ತಾಯಿ ಗಂಡರನ್ನು ಈ ತಾಯಿ ನಾಡಿನಿಂದ
ಹೊತ್ತು ಓಡಿಸಲು ಊರಿಗೆ ಕಾಲಿಟ್ಟ ಹುಲಿದು. ಊರಿಗೆ ಕಾಲಿಟ್ಟ ಹುಲಿ ನೀ ಬರ್ಬೇಕಾದ್ರೆ ಮನೆಯಲ್ಲಿ ಹೇಳಿ ಬಂದಿರ್ಬೇಡ. ನಿನ್ ಬೆಳಕರೆದರೆ ನಿನ್ನಂತ ಸಾವಿರಾರು ಹುಲಿಗಳನ್ನು ಬಲಿ ತಿಗುಳುಗಳು ಭೇಟಿಗಾರ ನಾನು. ಎಂದು ಕಾಲೇಜಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಮನಸ್ಸಿಟ್ಟೆ. ದೀಪಾ ಈ ಗಂಗಳ ಗರತರ ಮಿಂಡ ಈ ತಲೆ ಕೆಟ್ಟ ಕರುಡಪಾದೆ ಪ್ರತಾಪ್ ಹಲೋ ಏನಾಯ್ತು? ಅಲ್ಲೇ ನಿಲ್ಲು, ಚೆಸ್ಟ್ ಬಂದೆ. ಲೇ ಹಿಂದೆ ನಿನ್ನ ತಾಯಿ ಹೊಟ್ಟಿ ತನಗಿದೆ ಮಗನ, ಬಚಾವಾದಿ ಬರ್ತನ ಮಗನ. ಹೋಗೇ ಬಿಟ್ಟ. ನಿಂತ್ಕೊಳ್ಳಿ ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ. ನೀವು ನನ್ನ ಪಾಲಿನ ದೇವರು. ನಿಮ್ಗೆ ಯಾವ ರೀತಿ ಕೃತಜ್ಞತೆ ತೀರಿಸಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ನೀವೇ ನನ್ನ ಪಾಲಿನ ಆ ಸ್ಥಾನಕ್ಕೆ ನನ್ನನ್ನು ಹೋಲಿಸಬೇಡಿ. ಒಬ್ಬ ಗಂಡಸು ಮಾಡುವ ಕರ್ತವ್ಯವಿದು ಅಷ್ಟೇ ನೋಡಿ. ಆಗಲಿ ನೀವು ಒಂಟಿಯಾಗಿ ತಿರುಗಬಾರದು. ಇರ್ಲಿ, ಯಾರವನು? ಅವನು ನನ್ನನ್ನು ಆಪ್ತ ಸ್ನೇಹಿತ. ಯಾವಾಗ್ಲೂ ಒಂದೇ ಸಮಯ ನನ್ನನ್ನು ಚುಡಾಯಿಸ್ತಾ ಇದ್ದ. ಯಾವಾಗ್ಲಾದ್ರೂ ಒಂದು ದಿನ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ಆ ಪಾಪಿ ಇವತ್ತು ಈ ರೀತಿ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಹೆಸರು? ದೀಪಾ ಅಂತ. ದೀಪ ಯೌವನದ ಹೆಣ್ಣೊಂದು ಮನೆಯಲ್ಲಿದ್ದರೆ ಗೆಳೆತನ ಮಾಡುತ್ತಾರೆ. ಯಾಕಂದರೆ ಈ ರೀತಿ ಮಾಡಲು ನೋಡಿ, ಗಂಡು ಮನಸ್ಸು ಮಾಡ್ಬೋದು, ಆದ್ರೆ ಹೆಣ್ಣು ಮನಸ್ಸು ಮಾಡೋದಕ್ಕೆ ಸಾಧ್ಯವಿಲ್ಲವಲ್ವೇ? ಶಾಶ್ವತ ಮನಸ್ಸಿನ ಹೆಣ್ಣು ಈ ಕಲಿಯುಗದಲ್ಲಿ 100ಕ್ಕೊಂದು. ಎಲ್ಲರೂ ನಿನ್ನಂತ ಇದ್ದಿದ್ದರೆ ಇಂಥ ಕಾಮುಕರ ಕಾಲು ಮುರಿದು ಕೈಯಲ್ಲಿ ಕೋಲು ಕೊಟ್ಟು ಕಳಿಸುತ್ತಿದ್ದರು. ನಿಜ, ನಿಮ್ಮ ಮಾತು ನಿಜವಾಗೇ ಇದೆ. ಆದ್ರೆ ಹೆಣ್ಣು ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಅದೆಲ್ಲ ಗೊತ್ತು. ಇನ್ನು ಮುಂದಾದ್ರೂ ಹುಷಾರ್. ಬರುತ್ತೇನೆ. ನಿಂತ್ಕೊಳ್ಳಿ. ಇದೇನಿದು? ಹೋಗ್ಬಿಡ್ತೀನಿ ಅಂತ ಹೋಗ್ಬಿಟ್ರಲ್ಲ. ಎಂತ ಒಳ್ಳೆ ಮನಸ್ಸಿನವರು ಇವರು. ಇಷ್ಟೆಲ್ಲ ನನ್ಗೆ ಸಹಾಯ ಮಾಡಿದ್ರು. ಇವ್ರು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ಇವ್ರ ಹೆಸರು ಸಹ ಹೇಳಿಲ್ವಲ್ಲ. ಇರ್ಲಿ, ಇನ್ನೊಂದ್ಸಲ ಭೇಟಿಯಾದಾಗ ಇವ್ರ ಹೆಸರು ಏನು ಯಾರು ಅಂತ ತಿಳ್ಕೊಂಡ್ರಾಯ್ತು.
ಬಾ ಪ್ರತಾಪ್ ಬಾ. ಅಷ್ಟೊಂದು ಅವಸರದಿಂದ ಬಂದಿ, ಯಾಕೆ ಮತ್ತೇನಾದರೂ ಹೊಸ ಸುದ್ದಿ? ಆ ಸುದ್ದಿ ಇರಲಿ ಗೌರಿ. ದೇವಸ್ಥಾನದಲ್ಲಿ ನಿಮ್ಮ ತಂಗಿ ಒಂದೋ ಜೊತೆ ಮಾತನಾಡೋದು ಕಣ್ಣಾರೆ ಕಂಡು ಬಂದೆ. ಪ್ರತಾಪ್, ಬಾಯಿ ಮುಚ್ಚು ಹುಚ್ಚ ನಾಯಿ. ನನ್ನ ತಂಗಿ ಅಂತವಳಲ್ಲ, ನಿನ್ನನ್ನು ನನ್ನ ಆತ್ಮೀನಿ ಎಂದು ಬಿಟ್ಟಿದ್ದೆ. ಇದೇ ಮಾತನ್ನು ನೀನಾಡದೆ ಬೇರೆ ಯಾರಾದರೂ ಆಡಿದರೆ ಅವರ ಹೆಣ ಇಷ್ಟೊತ್ತಿಗೆ ಸುಟ್ಟು ಕರ್ಕಲಾಚಿಸುತ್ತಿತ್ತು. ಕಂಡಿದ್ದಾಡಿದ್ರೆ ಕೆಂಡದಂತ ಕೋಪ ಬರುವುದು ಸ್ವಾಭಾವಿಕ. ನನಗೇಕೆ ಬೇಕು? ಅದು ನಮ್ಮವರು. ನಿಮ್ಮ ಮಾನ ಹೋದರೆ ನನ್ನ ಮಾನ ಹೋದಿದ್ದೆ. ಹೇಳು ಪ್ರತಾಪ್, ನನ್ನ ತಂಗಿಯೊಂದಿಗೆ ಮಾತನಾಡಿ ಸಾಯಲು ಗಟ್ಟಿಯಾಗಿ ನಿಂತ ಕೆಟ್ಟ ಸೂರ್ಯ ಮಗನ ಯಾರವನು? ಅವನು ಯಾರಂತೂ ನನಗೂ ಗೊತ್ತಿಲ್ಲ. ನಿಮ್ಮ ತಂಗಿ ಬಂದ ಮೇಲೆ ಕೇಳಿರಿ ಅಂತ ಅಷ್ಟೇ ಮಾಡುತ್ತೇನೆ. ಆ ಪ್ರತಾಪ್, ಪಾಪ ನನ್ನ ಮನೆಗೆ ಬಂದವನನ್ನು ಕರೀಲಿಕ್ಕೆ ಕಳಿಸಿದ್ದೇನೆ. ಇಷ್ಟೊತ್ತಿಗೆ ಬಂದರೂ ಬರಬಹುದು. ನಿಲ್ಲು ದೀಪ, ಎಲ್ಲಿಗೆ ಹೋಗುತ್ತೆ? ದೇವಸ್ಥಾನಕ್ಕೆ ಹೋಗಿದ್ದನ್ನ. ದೇವಸ್ಥಾನಕ್ಕೆ ಹೋಗಿ ದೇವಿ ಪೂಜೆ ಮಾಡ್ಕೊಂಡು ಬಂದೆ. ದೇವಿ ಪೂಜೆಗೆ ಹೋಗಿದ್ದು ಅಥವಾ ಮಿಂಡನ ಪೂಜೆಗೋ? ಯಾಕನ್ನ ಈ ರೀತಿ ಮಾತಾಡ್ತಾ ಇದ್ಯಾ? ಈ ನಿನ್ನ ತಂಗಿ ಅಂತವಳೇನನ್ನ? ಇಷ್ಟು ದಿನ ನಾ ಇಟ್ಟಂತಿದ್ದಾಳೆಂದು ತಿಳಿದಿದ್ದೆ, ಆದರೆ ಇಂದು ಗೊತ್ತಾಯ್ತು ನಿನ್ನ ದೇಹ ಸುಖಕ್ಕಾಗಿ ದೇವಸ್ಥಾನಕ್ಕೆ ಹೋಗುತ್ತಾಳೆ ಅಂತ. ಅಣ್ಣ, ಕಂಡವರ ಮಾತು ಕೇಳಿ ಈ ನಿನ್ನ ತಂಗಿಯ ಮೇಲೆ ಸುಳ್ಳು ಅಪವಾದ ಹೊರಿಸ್ಬಿಡಣ. ನಿನ್ನ ಕಣ್ಣಾರೆ ನೀನೇ ಕಂಡ್ರೆ ನನ್ನನ್ನು ಕಡ್ದು ಹಾಕಣ್ಣ. ಗಂಡದರೆ ಕಡಿಯುವುದಲ್ಲ, ಜೀವಂತ ಸುಡುತ್ತಿದ್ದೆ. ಯಾರವನು? ನಿಜ ಹೇಳ್ತಾ ಇದ್ದೀನಿ ನನ್ನ ಮಾತನ್ನು ನಂಬು. ನೋಡು, ನನ್ನನ್ನು ಯಾರು ಇಲ್ಲದ ಸಮಯದಲ್ಲಿ ಎಳೆದಾಡಿ ನನ್ನನ್ನು ಬಲಾತ್ಕರಿಸಿ ಶೀಲ ಹಾಳು ಮಾಡಬೇಕು ಅಂತ ಬಂದವರು ಬೇರೆ ಯಾರು ಅಲ್ಲನ, ಇಲ್ಲಿ ನಿಂತಿದ್ದನಲ್ಲ ನಿನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತ ಈ ಪ್ರತಾಪನೇ ನನ್ನ ಶೀಲ ಹಾಳು ಮಾಡಲು ಪ್ರಯತ್ನ ಪಟ್ಟಿದ್ದಲ್ಲ. ಆ ಸಮಯದಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನನ್ನ ಪ್ರಾಣವನ್ನು ಕಾಪಾಡಿದ್ರವಣ್ಣ. ವಾರೇ ವಾ, ಪರವಾಗಿ ಚೆನ್ನಾಗಿ ನಾಟಕ ಮಾಡ್ತೀಯ. ಹಾಲು ಜೇನಿನಂತ ಕೂಡಿದ ನಮ್ಮ ಸ್ನೇಹದಲ್ಲಿ ಹುಳಿ ಹಿಂಡಿ ಗೌರಿಂದ ನನ್ನನ್ನು ದೂರ ಮಾಡ್ಬೇಕೆಂದಿರಿವ್ಯಾ? ನಿನ್ನ ಕೆಟ್ಟ ಚಟಕ್ಕಾಗಿ ಕೆಟ್ಟ ದಾರಿ ಹಿಡಿದಿದ್ದಕ್ಕೆ ನಾನೇ ಕಾರಣ ಎಂದು ಹೇಳಿ ಗೌಡ್ರೆ, ಈ ಅಪಾದ ನನ್ನ ಮೇಲೆ ಬಂದತಂದ್ರೆ ಖಂಡಿತ ನಿಮ್ಮ ಸವಸು ಬೇಡ, ಮಾಡುತ್ತೇನೆ. ನಿಲ್ಲು ಪ್ರತಾಪ್, ನಿನ್ನ ಗುಣ ನಡೆದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನ್ ಹೇಳಿದ ಸಂಗತಿ ನಿಜವೆಂದು ತಿಳಿಯಿತು. ಅವನ್ ಯಾರೆಂದು ಮೊದಲು ಬಾಯಿ ಬಿಡಿಸುತ್ತೇನೆ, ನಂತರ ಸುಟ್ಟು ಹಾಕುತ್ತೇನೆ. ಹೇಳು ಯಾರವನು? ಯಾರನ್ನ? ಸುತ್ತು 16 ಹಳ್ಳಿಗಳಿಗೆ ಹುಲಿಸೇಡಿನ ಸಿಂಹ ಕೆಣಕದೆ ಕಾದು ಕಟ್ಟುವ ಕಾಳಿಂಗ ಸರ್ಪವೆಂದು ಸರ್ವವರು ತಿಳಿದು ನನ್ನ ಪಾದ ಪೂಜೆ ಮಾಡಿದರೆ ನೀ ನನ್ನ ಮರ್ಯಾದೆ ಮಾರುತ್ತಿಲ್ಲ. ಹೇಳು ಯಾರವನು?
ನೋಡೋಣ ಅವ್ರು ಯಾರು ಎಂತವ್ರು ಅಂತ ನನಗೇನು ಗೊತ್ತಿಲ್ಲ. ದಯವಿಟ್ಟು ನನ್ನ ಮಾತನ್ನ ನಂಬೇಡ ನಂಬಣ್ಣ, ಅವನ ಮಾತನ್ನ ನಂಬೇಡ. ಗೊತ್ತಿಲ್ಲ ಗೊತ್ತು ಮಾಡಿ ಗೌರಿ, ಮತ್ತ್ಯಾಕೋ ಲೇಟು? ನಾನು ಕೋಪಗೊಂಡರೆ ಉರಿಯುತ್ತಿರುವ ಕೆಂಡ ಸುಮ್ಮನೆ ನನ್ನನ್ನು ಸಿಟ್ಟಿಗೆ ಬಸಿ ನನ್ನ ಸೇಡನ್ನು ಹೆಚ್ಚಿಸಿ ಸಂತು ಹೋಗಬೇಡ. ಬೊಗಲು ನೀನ್ ಕೈ ಮುಗಿತೀನಣ್ಣ, ನನ್ನನ್ನು ಮಾತ್ರ ಹೊಡಿಬೇಡ. ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ನಾನ್ ಹೇಳ್ತಾ ಇರೋದೆಲ್ಲ ಸತ್ಯ ಅಣ್ಣ, ಸತ್ಯ. ಅವನು ಯಾವ ಬಿಟ್ಟು ಬಿಡುತ್ತಾನೆ ಎಂದು ತಿಳಿದಿರುವಿಯಾ? ಹೆತ್ತವರು ಸತ್ತರು ನನ್ನ ಕೆಟ್ಟತನ ಬಿಟ್ಟಿಲ್ಲ. ನೀನು ಒಡ ಹುಟ್ಟಿದವಳು ನನ್ನ ಸಿಟ್ಟು ಇಳಿಯಬಹುದೇ? ಹೇಳು, ಯಾರವನು? ಬೇರೆ ಯಾರು ಅಲ್ಲ, ನಾನೇ. ದೀಪ, ನೀನು ಒಳಗೆ ನಡಿ. ಯಾರು ನೀನು? ನನ್ನ ಪರ್ಮಿಷನ್ ಇಲ್ಲದೆ ಊರೊಳಗೆ ಬಂದಿದ್ದಲ್ಲದೆ ಪಾಪಣ್ಣನ ಮನೆ ಬೀಗ ಮುರಿದು ಒಳ ಹೊಕ್ಕಿರುವೆ ಅಲ್ಲ? ಯಾರು ನೀನು? ಅದೇ ಪಾಪಣ್ಣನ ಮಗ ನಾನು. ನನ್ನ ಊರಿಗೆ ನನ್ನ ಮನೆಗೆ ಬರಬೇಕು ಹೋದರಿ ಯಾವನು ಪರ್ಮಿಷನ್ ಯಾಕೆ ಬೇಕು? ಯಾಕೆ ಎದಿಗೊತ್ತೇನೆ ಮಗನ? ನಾ ಕೇಳಿದ್ದಕ್ಕೆ ಉತ್ತರ ಕೊಡು. ಹೆಚ್ಚಿಗೆ ಮಾತನಾಡಬೇಡ. ನಾ ಈ ಊರ ಗೌಡನಿದ್ದೇನೆ. ಗೌಡ, ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೋ, ಎಲ್ಲ ಅಂದ್ರೆ ಲೇ ಕುಮಾರ, ನೀನು ಪಾಪಣ್ಣನ ಮಗನೇ? ನೀನು ಯಾವ ಪುಣ್ಯಾತ್ಮನ ಮಗನೋ ನನಗೆ ಗೊತ್ತಿಲ್ಲ. ಆ ಪಾಪಣ್ಣ ನನಗೆ ಕೊಡಬೇಕಾದ ಸಾಲದಲ್ಲಿ ತನ್ನ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿನಲ್ಲಿ ಬರೆದು ಕೊಟ್ಟು ಹೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ ನನಗೇನು ಗೊತ್ತು? ತನ್ನ ಮನಸ್ಸು ಎಲ್ಲಿಗೆ ಕರೆದೊಯ್ದಿದೆಯೋ ಅಲ್ಲಿಗೆ ಹೋಗಿರಬೇಕು. ಗೌಡ್ರೆ, ನಿಜ ಹೇಳ್ರಿ, ನನ್ನ ತಂದೆ ಎಲ್ಲಿದ್ದಾನೆ? ಬೇಕಾದ್ರೆ ಈ ಆಸ್ತಿ ಪಾಸ್ತಿ ಎಲ್ಲ ನೀವೇ ತೆಗೆದುಕೊಳ್ಳಿ. ನನ್ನ ತಂದೆ ನನಗ ತೋರಿಸ್ಬಿಡ್ರಿ. ನಿನ್ನ ತಂದೆ ಇಲ್ಲಿ ಅದಾನ, ಇಲ್ಲಿಗೆ ಹೋಗ್ಯಾನಂತ ಹೇಳಾಕ ನಾನೇನು ದೇವರಂತ ತಿಳಿದಿರ್ವ್ಯಾ? ನೋಡು, ಒಳ್ಳೆ ಮಾತಾಗ ಹೇಳ್ತೇನೆ. ನೀ ಈ ಊರಾಗ ಇರಬೇಡ. ಇದ್ರು ಹೊಲ ಇಲ್ಲ, ಮನೆ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ. ಅದಕ್ಕೆ ನೀ ಇದ್ರು ಪ್ರಯೋಜನವೇ ಇಲ್ಲ. ಏ ಗೌಡ, ನನ್ನ ತಂದೆಗೆ ನೀನು ತೊಂದರೆ ಕೊಟ್ಟು ಊರ ಬಿಡಿಸಿರಬೇಕು. ಒಂದು ಎಲ್ಲ ಆಸ್ತಿ ಒಡೆಯಾಕ ಕೊಲೆ ಮಾಡಿರಬೇಕು. ಏ ಗೌಡ, ನಾನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇನೆ. ಅದೇ ಮನೆಯಲ್ಲಿರುತ್ತೇನೆ. ಅದೇನು ಮಾಡ್ತೀಯೋ ನೋಡುತ್ತೇನೆ. ಸುಭದ್ರ
ನಿಮ್ಮಂತ ನೋಡುವ ಸಾವಿರಾರು ಸೂಳಿಯ ಮಕ್ಕಳ ಸುಡಗಾಡ ಸೇರಿಸಿದ ಸರ್ದಾರ ನಾನು. ನನ್ನನ್ನು ನೋಡ್ತೀಯಾ? ನೋಡು. ಈ ವಿಷಯ ಅವನಿಗೆ ಗೊತ್ತಾಗಬೇಕಾದ್ರೆ ಆ ಮಗ ರವಿಯಾನೇ ತಿಳಿಸಿರಲಿ. ತಿಳಿಸಲಿ. ರವಿಯಾ, ನೀನು ಕೊಡಬೇಕಾದ ಹಣ ನಾಳೆ ಕೊಡದಿದ್ದರೆ ನಿನ್ನ ಮೈ ಚರ್ಮ ಸುಡುತ್ತೇನೆ ಮಗನ. ಹಿಂದೆ ಅವನ ಮನೆಗೆ ಪ್ರತಾಪನನ್ನು ಕರೆದುಕೊಂಡು ಹೋಗಲೇಬೇಕು. ರವಿಯಾ, ಸಿದ್ಧನಾಗು ಮಗನೇ. ನೀ ಮಾಡಿರುವ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸಲು